ಆವರಣ. ಎಸ್ ಎಲ್ ಭೈರಪ್ಪನವರ ಈ ಪುಸ್ತಕ ನನಗೆ ತುಂಬ ಪ್ರಿಯವಾಗಿದ್ದು, ಏಕೆಂದರೆ ಈ ಪುಸ್ತಕದಿಂದಲೇ ನನ್ನ ಪುಸ್ತಕದ ಪ್ರಯಾಣ ಶುರುವಾಗಿದ್ದು. ಈ ಪುಸ್ತಕದಲ್ಲಿ ಹಿಂದೂಗಳ ಮೇಲೆ ಮೊಘಲರ ದಬ್ಬಾಳಿಕೆ ಹೇಗಿತ್ತು ಎನ್ನುವುದನ್ನು ಎಸ್ ಎಲ್ ಭೈರಪ್ಪನವರು ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಹಾಗೂ ಎಲ್ಲ ಧರ್ಮಗಳು ಒಂದೇ ಎಂದು ಮನೆಯವರ ಹತ್ರ ಜಗಳ ಆಡಿ ಅನ್ಯ ಧರ್ಮದವ್ರನ್ನ ಪ್ರೀತಿಸಿ ಮದುವೆ ಆಗಿರ್ತಾರಲ್ಲ, ಅಂಥವ್ರು ಪಡೋ ಕಷ್ಟನ ಇದರಲ್ಲಿ ನೋಡ್ಬೋದು. ಹಾಗೂ ಔರಂಗಜೇಬ ಹಿಂದೂಗಳ ಮೇಲೆ ನಡೆಸಿದ ಕ್ರೂರ ಕೃತ್ಯ ಒಂದು ಕಡೆ ಆದರೆ, ತಾನು ರಾಜನಾಗಬೇಕೆಂಬ ಆಸೆಯಿಂದ ತನ್ನ ತಂದೆ ಶಹಜಾನ್ನನ್ನು ಸೆರೆವಾಸದಲ್ಲಿರಿಸಿದನು. ಅದಕ್ಕೆ ಅಡ್ಡಿಯಾದ ತನ್ನ ಸಹೋದರ ದಾರಾ ಶುಕೋನ ತಲೆ ಕತ್ತರಿಸಿ ಅವನ ತಂದೆಗೆ ಸಂದೇಶ ಕಳಿಸುತ್ತಾನೆ. ಇದನ್ನೆಲ್ಲ ನಮ್ಮ ಶಾಲಾ ಕಾಲೇಜಿನ ಪಠ್ಯಪುಸ್ತಕದಲ್ಲಿ ಓದಿರಲು ಸಾಧ್ಯವೇ ಇಲ್ಲ ಬಿಡಿ. ಈ ಪುಸ್ತಕದಲ್ಲಿ ಬರುವ ಎಲ್ಲ ಘಟನೆಗಳಿಗೂ ಎಸ್ ಎಲ್ ಭೈರಪ್ಪನವರು ಪುರಾವೆಯನ್ನು ಕೊಟ್ಟಿದ್ದಾರೆ. ಯಾವ ಕಥೆಯೂ ಕಾಲ್ಪನಿಕವಲ್ಲ. ಒಂದು ಬಾರಿ ನೀವು ಈ ಪುಸ್ತಕ ಓದಿ ನೋಡಿ, ನೀವು ಈ ಪುಸ್ತಕಕ್ಕೆ ನಿಲ್ಲುವುದಿಲ್ಲ. ಎಸ್ ಎಲ್ ಭೈರಪ್ಪನವರ ಎಲ್ಲ ಕೃತಿಗಳನ್ನು ಓದಬೇಕೆಂಬ ಹಂಬಲ ನಿಮ್ಮ ಮನಸ್ಸಿನಲ್ಲಿ ಬರುವುದು ಖಚಿತ. ಧನ್ಯವಾದಗಳು ಸ್ನೇಹಿತರೆ.